ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ದಗೆಯ ದರೆ ಕಾವ್ಯಧಾರೆ ಕವಿಗೋಷ್ಠಿಗೆ ನಾ ಬರೆದ ಹಾಗೂ ವಾಚಿಸುತ್ತಿರುವ ಕವನ. ಶೀರ್ಷಿಕೆ ಸುಡದೆ ಬಿಡುವುದೇ ತಾಪಮಾನ. ಮರಗಿಡಗಳನ್ನು ಕಡಿದು, ಧರೆಗಳನ್ನು ಕೊರೆದು, ಭೂಮಿಯನ್ನು ಬಗೆದು, ಪ್ರಕೃತಿಯನ್ನು ನಾಶ ಮಾಡಿದರೆ ಸುಡದೆ ಬಿಡುವುದೇ ತಾಪಮಾನ. ಜಲಗಳನ್ನು ಮಲಿನಗೊಳಿಸಿ, ಎಲ್ಲೆಲ್ಲೂ ಪ್ಲಾಸ್ಟಿಕ್ ಎಸೆದು, ಜಮೀನನ್ನು ಸೈಟಾಗಿಸಿ, ರಾಜಕಾಲುವೆಯನ್ನು ಕಬಳಿಸಿದರೆ ಸುಡದೆ ಬಿಡುವುದೇ ತಾಪಮಾನ. ಕೆರೆಗಳನ್ನು ಬಡಾವಣೆ ಮಾಡಿ, ಅಭಿವೃದ್ಧಿಗಾಗಿ ಕಾಡನ್ನು ಕಡಿದು, ವಾಯುಮಾಲಿನ್ಯ ಹೆಚ್ಚಿಸುತ್ತಾ ಅಟ್ಟಹಾಸದಿ ಮೆರೆಯುವಾಗ ಸುಡದೆ ಬಿಡುವುದೇ ತಾಪಮಾನ. ದಿನದಿಂದ ದಿನಕ್ಕೆ ಏರುತ್ತಲಿರುವ ಬಿಸಿಲ ಧಗೆಗೆ ಬಸವಳಿದಿದೆ ಜೀವಗಳು. ತಂಪಾಗಲೆಂದು ಹಾತೊರೆಯುತ್ತಿದೆ ಮನಗಳು. ಇನ್ನಾದರೂ ಪ್ರಕೃತಿ ನುಡಿಸದಿದ್ದರೆ ಸುಡದೆ ಬಿಡುವುದೇ ತಾಪಮಾನ. ಸುಡದೆ ಬಿಡುವುದೇ ತಾಪಮಾನ. ಧನ್ಯವಾದಗಳು.